ಶುಕ್ರಶನಿಭ್ಯಶ್ಚ ರಾಹುವೇ ಕೇತವೇ ನಮಃ. ಮೊದಲಿಗೆ ನವಗ್ರಹ ದೇವತೆಗಳಿಗೆ ವಂದಿಸುತ್ತಾ, ವೀಕ್ಷಕರೇ, ತಮ್ಮೆಲ್ಲರಿಗೂ ವಿಶ್ವಾವಸು ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿನ ಒಂದು ಕರ್ಕಾಟಕ ರಾಶಿಯ ವರ್ಷ ಫಲವನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ಒಂದು ಯುಗಾದಿಯಿಂದ ಬರುವ ಯುಗಾದಿವರೆಗೆ ಈ ಕರ್ಕ ರಾಶಿಯವರಿಗೆ ಯಾವ ರೀತಿಯಾಗಿ ಶನಿ ಮತ್ತು ಗುರುವಿನ ಫಲಾನುಫಲಗಳು ಇರತಕ್ಕಂಥದ್ದನ್ನ ನೋಡಿಕೊಂಡು ಬರೋಣ. ಮೊದಲಿಗೆ ಈ ಒಂದು ಕರ್ಕ ರಾಶಿಯವರ ಸ್ವಭಾವಗಳೇನು, ಯಾವ ರೀತಿಯಾಗಿ ಇರ್ತಾರೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ಬರೋಣ. ಇವರಿಗೆ ಭಾವನೆಗಳು ಬಹಳ ಮುಖ್ಯ ಮತ್ತು ಇತರರ ನೋವು ಸಂತೋಷಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಿದ್ಧರಾಗಿರ್ತಾರೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ಇತರರ ಭಾವನೆಗಳಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು ಹಾಗೂ ಸಂತೋಷವನ್ನ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು. ಅಂದ್ರೆ ಏನಪ್ಪಾ ಅಂತಂದ್ರೆ, ಪರರ ಸಂತೋಷದಲ್ಲಿ ಇವರ ಸಂತೋಷವನ್ನ ಕಾಣ್ತಕ್ಕಂಥದ್ದು. ಕುಟುಂಬ ಹಾಗೂ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು. ಇವರು ಏನಪ್ಪಾ ಅಂತಂದ್ರೆ, ಕುಟುಂಬದವರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇರ್ತಾರೆ. ಸಂಗೀತ, ಚಿತ್ರಕಲೆ, ಸಾಹಿತ್ಯ ಇತ್ಯಾದಿಗಳಲ್ಲಿ ಬಹಳ ಆಸಕ್ತಿಯನ್ನ ತೋರ್ತಾ ಇರ್ತಾರೆ. ಒಮ್ಮೆ ನಂಬಿದರೆ ಆ ಸ್ನೇಹವನ್ನೇ ಆಗಿರಬಹುದು ಹಾಗೂ ಕುಟುಂಬದಲ್ಲಿ ಯಾರನ್ನಾದರೂ ಆಗಿರಬಹುದು, ಯಾರನ್ನಾದರೂ ಒಮ್ಮೆ ನಂಬಿದರೆ ಇವರು ಸಾಯುವವರೆಗೂ ಕೂಡ ಅವರನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ಏನಪ್ಪಾ ಅಂತಂದ್ರೆ, ಈ ವ್ಯಕ್ತಿಗಳು ಬಹಳಷ್ಟು ಮೃದುವಾಗಿರ್ತಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಒಂದು ವ್ಯಕ್ತಿಗೆ ಸುಳ್ಳು ಅಂತಕ್ಕಂಥದ್ದು ಆಗಿ ಬರುವುದಿಲ್ಲ, ದ್ರೋಹ ಅಂತಕ್ಕಂಥದ್ದು ಆಗಿ ಬರುವುದಿಲ್ಲ. ಅಂಥದ್ದು ಕಂಡು ಬಂದರೆ ಬಹಳಷ್ಟು ಕೋಪಿತರಾಗಿ ಆ ಒಂದು ಸ್ನೇಹವನ್ನೇ ಆಗಲಿ ಕುಟುಂಬದಲ್ಲೇ ಆಗಲಿ ಕೈ ಬಿಡ್ತಕ್ಕಂಥದ್ದು. ಇನ್ನ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಕಣ್ಣೀರು, ಹೃದಯ, ಮಾನಸಿಕ ಆರೋಗ್ಯ ಮತ್ತು ಇನ್ನಿತರ ದೌರ್ಬಲ್ಯಗಳಿಗೆ ಬಹಳ ಒಂದು ತೊಂದರೆಗಳನ್ನ ಉಂಟು ಮಾಡ್ತಕ್ಕಂಥದ್ದು. ಇನ್ನ ಹೆಚ್ಚಿನ ಭಾವನಾತ್ಮಕತೆ, ತ್ವರಿತವಾಗಿ ನೋವಿಗೆ ಒಳಗಾಗುವುದು, ಬೇಸರ ಅಥವಾ ಅಸುರಕ್ಷತೆ ಭಾವನೆ ಹೊಂದುವುದು. ನೋಡಿ, ಎಲ್ಲಾ ಯೋಚನೆಗಳಿಂದ ನಿರ್ಧಾರ ತೆಗೆದುಕೊಳ್ಳುವುದು. ಏನಪ್ಪಾ ಅಂತಂದ್ರೆ, ಭಾವನಾತ್ಮಕತೆ, ತ್ವರಿತತೆ ಮತ್ತು ಬಹಳವಾಗಿ ಅಸುರಕ್ಷತೆಯ ಬಗ್ಗೆ ಹೆಚ್ಚು ಗಮನವನ್ನ ಹರಿಸ್ತಕ್ಕಂಥದ್ದು. ಇನ್ನ ಶುಭವಾರ ನೋಡುವುದಾದರೆ ಸೋಮವಾರ ಮತ್ತು ಗುರುವಾರ, ಶುಭ ರತ್ನವನ್ನು ನೋಡುವುದಾದರೆ ಮನ್ಸ್ಟೋನ್ ಹಾಗೂ ಶುಭ ಬಣ್ಣವನ್ನು ನೋಡುವುದಾದರೆ ಹಳದಿಯಾಗಿರ್ತಕ್ಕಂಥದ್ದು. ಇನ್ನ ಈ ಒಂದು ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿಕೊಂಡು ಬರೋಣ. ನೋಡಿ, ಶನಿ 9ರಲ್ಲಿ ಸಂಚಾರ ಹಾಗೂ ಗುರು 11ರಿಂದ 12ನೇ ಮನೆಗೆ ಬರ್ತಾ ಇದ್ದಾನೆ. ರಾಹು 9ರಿಂದ 8ನೇ ಮನೆಗೆ, ಕೇತು 3ರಿಂದ 2ನೇ ಮನೆಗೆ ಸಂಚಾರವನ್ನ ಮಾಡ್ತಕ್ಕಂಥದ್ದು. ಗುರು 12ನೇ ಮನೆಗೆ ಬಂದಾಗ ಗುರುಬಲ ಇರುವುದಿಲ್ಲ, ವೃತ ಸಂಚಾರ ಅಂದ್ರೆ ವೃತ ಸಂಚಾರ ಆಗ್ತಕ್ಕಂಥದ್ದು. ಗುರುವಿನ ಅನುಗ್ರಹ ಮೇ ತಿಂಗಳಲ್ಲಿ ವೃಷಭದಿಂದ ಮಿಥುನ ರಾಶಿಗೆ ಬರುವನು. ನಿಮಗೆ 12ನೇ ಗುರು ಆಗಿರುತ್ತಾನೆ. ಆದ್ದರಿಂದ ಗುರುಬಲ ಇರುವುದಿಲ್ಲ, ಸಂಪೂರ್ಣ ಅನುಗ್ರಹ ಇರುವುದಿಲ್ಲ. ಆದ್ದರಿಂದ ಮಿಶ್ರ ಫಲಗಳು ಸಿಗುವವು, ಯಾವುದು ಕೆಲಸ ಆಗುವುದಿಲ್ಲ ಅಂತ ಅಲ್ಲ. ಏನಪ್ಪಾ ಅಂತಂದ್ರೆ, ಗುರು 12ನೇ ಮನೆಗೆ ಬರುವುದರಿಂದ ಈ ಒಂದು ಸಮಯದಲ್ಲಿ ತಮಗೆ ಅಲ್ಪ ಪ್ರಮಾಣದಲ್ಲಿ ಕೆಲಸಗಳು ಆಗ್ತಕ್ಕಂಥದ್ದು, ಅಲ್ಪ ಪ್ರಮಾಣದಲ್ಲಿ ತೊಂದರೆಗಳು ಕೂಡ ಬರ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಹಾಗೂ ಹಣಕಾಸಿನ ವಿಷಯದಲ್ಲಿ ನೋಡುವುದಾದರೆ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂತ ಹೇಳಿದ್ರೆ, 12ನೇ ಮನೆ ಒಂದು ವ್ಯಯಸ್ಥಾನವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಗುರು ಆ ಒಂದು ವ್ಯಯಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನ ಕೊಡ್ತಕ್ಕಂಥದ್ದು ಅನಿವಾರ್ಯವಾಗಿರ್ತಕ್ಕಂಥದ್ದು. ಇನ್ನ 9ನೇ ಮನೆಗೆ ಶನಿ ಪರಮಾತ್ಮ ಸಾಧಾರಣ ಫಲ ಕೊಡ್ತಾನೆ. ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಿಧಾನ, ಎಲ್ಲ ಕೆಲಸಗಳಲ್ಲಿಯೂ ನಿಧಾನವಾಗ್ತಕ್ಕಂಥದ್ದು, ರಾಜಸಂಧಾನ, ಸಮಾಧಾನ. ಏನಪ್ಪಾ ಅಂತಂದ್ರೆ, ಈ ಒಂದು 9ನೇ ಮನೆಯಲ್ಲಿ ಶನಿ ಪರಮಾತ್ಮ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಕೆಲಸದ ಸಮಯದಲ್ಲಿ ನೋಡಿದ್ರೆ ಇದೊಂದು ಕೆಲಸದ ಮನೆ ಅಂತ ಕರಿತೇವೆ ನಾವು. ಈ ಒಂದು ಕೆಲಸದ ಮನೆಯಲ್ಲಿ ಶನಿ ಬರ್ತಾ ಇರೋದ್ರಿಂದ ಯಾವುದೇ ಒಂದು ಕೆಲಸವಾದರೂ ಕೂಡ ನಿಧಾನವಾಗಿ ಆಗ್ತಕ್ಕಂಥದ್ದು. ಇನ್ನ ಒಂದು ವರ್ಷಕ್ಕೆ ಮುಗಿದಿದೆ ಅಂತ ಹೇಳಿ ನಾವು ಅನ್ಕೊಂಡಿರ್ತೇವಲ್ಲ, ಆ ಒಂದು ಕೆಲಸ ಏನಾಗ್ತದಪ್ಪ ಅಂತ ಹೇಳಿದ್ರೆ 2 ವರ್ಷ, 3 ವರ್ಷ, 4 ವರ್ಷ ಈ ರೀತಿಯಾಗಿ
ನಿಧಾನವಾಗಿ ಸಾಗ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸಗಳು ಕೂಡ ಬಹಳ ಬೇಗನೆ ಮುಗಿಯುವುದಿಲ್ಲ. ಆದರೂ ಕೂಡ ಆ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣ್ತಕ್ಕಂಥದ್ದು, ಗೆಲುವನ್ನ ಕಾಣ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ದೈವ ಭಕ್ತಿ, ಒಳ್ಳೆಯ ವಿಚಾರಗಳು, ಧನಪ್ರಾಪ್ತಿ ಯೋಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಈ ಒಂದು ಸಮಯದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ದೈವ ಭಕ್ತಿ ಜಾಸ್ತಿ ಆಗ್ತದೆ, ಹಾಗೂ ಒಳ್ಳೆಯ ವಿಚಾರಗಳು ಮೂಡಿ ಬರ್ತದೆ, ಹಾಗೂ ಏನಪ್ಪಾ ಅಂತಂದ್ರೆ ಧನಪ್ರಾಪ್ತಿ ಆಗ್ತದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಮನುಷ್ಯನಿಗೆ ಕಷ್ಟ ಬಂದಾಗ ಮಾತ್ರ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಈ ಒಂದು ವರ್ಷ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇವರಿಗೆ ಒಂದು ಕೆಲಸದ ದೃಷ್ಟಿಯಿಂದ ಕಷ್ಟಗಳು ಬಂದಾಗ ದೇವರಿಗೆ ಮೊರೆ ಹೋಗ್ತಕ್ಕಂಥದ್ದು. ದೇವರಿಗೆ ಮೊರೆ ಹೋಗಾಗ ಒಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಇಟ್ಟಾಗ ಭಗವಂತನು ನಿಮಗೆ ಎಲ್ಲ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನ ಕೊಡ್ತಕ್ಕಂಥದ್ದು. ಇನ್ನ ನೌಕರಿದಾರರಿಗೆ ನೋಡುವುದಾದರೆ ಬಹಳ ಒಳ್ಳೆಯ ಯೋಗವಿದೆ. ಹಿಂದೆ ಉಳಿದ ಎಲ್ಲಾ ಕೆಲಸಗಳು ಕೂಡ ಚೆನ್ನಾಗಿ ಸಾಕ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಈ ಹಿಂದೆ ನೀವೇನು ಮಾಡ್ತಕ್ಕಂಥ ಕೆಲಸಗಳು ಓದಿರ್ತದಲ್ಲ, ಆ ಒಂದು ಕೆಲಸದಲ್ಲಿ ಈ ವರ್ಷ ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಎಲ್ಲವೂ ಕೆಲಸವೂ ಕೂಡ ಬಹಳ ಉಪಾಯದಿಂದ ಹಾಗೂ ಬಹಳ ಸಮಾಧಾನದಿಂದ ಕೆಲಸಗಳು ಆಗ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಪ್ರಶಂಸೆ ಕಂಡು ಬರ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂದ್ರೆ ಯಾವುದೋ ಒಂದು ಕೆಲಸವಾದರೂ ಕೂಡ ನಿಧಾನವಾಗಿ ಮಾಡ್ತಾ ಇರ್ತೀರಾ, ಆದರೆ ಆ ಒಂದು ಕೆಲಸದಲ್ಲಿ ನಿಷ್ಠೆಯಿಂದ ಕೆಲಸ ಏನಾಗ್ತದಪ್ಪ ಅಂತ ಹೇಳಿದ್ರೆ ಯಶಸ್ವಿ ಆಗ್ತದೆ. ಅದಕ್ಕೋಸ್ಕರವಾಗಿ ಒಂದು ಮೇಲಧಿಕಾರಿಗಳಿಂದ ಬಹಳಷ್ಟು ಮೆಚ್ಚುಗೆಯನ್ನ ಪಡೆದುಕೊಳ್ತಕ್ಕಂಥದ್ದು. ಇನ್ನ ಯಾವುದೇ ಒಂದು ಕೆಲಸವೂ ಕೂಡ ಬರದಿಂದ ಸಾಗುವ ಸಾಧ್ಯತೆ ಇದೆ, ಆದರೆ ಅಧಿಕವಾಗಿ ಧನಲಾಭವಾಗ್ತಕ್ಕಂಥದ್ದು. ಇದೇನಪ್ಪಾ ಅಂತಂದ್ರೆ ವ್ಯಾಪಾರಿಗಳಿಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಬರದಿಂದ ಕೆಲಸಗಳು ಸಾಗ್ತವೆ, ಆದ್ರೂ ಕೂಡ ಆ ಒಂದು ಕೆಲಸದಲ್ಲಿ ಬಹಳಷ್ಟು ಧನಲಾಭ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡುವುದರಿಂದ ಬಹಳಷ್ಟು ಫಲಗಳನ್ನ ಪಡೆದುಕೊಳ್ತಕ್ಕಂಥದ್ದು. ಇನ್ನ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಈ ವರ್ಷ ಬಹಳಷ್ಟು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ತೊಂದರೆಗಳೇನು ಬರುವುದಿಲ್ಲ, ಸುಖಕರವಾಗಿ ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಂಬಂಧಗಳಲ್ಲಿ ನೋಡುವುದಾದರೆ ವಾದ ವಿವಾದಗಳಿಂದ ಬಹಳಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಈ ಒಂದು ವರ್ಷ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಒಂದು ಕರ್ಕ ರಾಶಿಯವರಿಗೆ ಸಂಬಂಧಗಳಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗ್ತಕ್ಕಂಥದ್ದು. ಇನ್ನ ಆಧ್ಯಾತ್ಮಿಕತೆ, ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಪ್ರಗತಿಯನ್ನ ಹೊಂದುವರು. ಈ ಅವಧಿಯಲ್ಲಿ ಹಳೆಯ ನೆನಪುಗಳನ್ನು ಮರೆತು ಹೊಸ ಜೀವನ ಪ್ರಾರಂಭ ಮಾಡುವುದಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಹಿಂದಿನ ಎಲ್ಲಾ ಕಷ್ಟಗಳನ್ನು ಮರೆತು ಈ ವರ್ಷ ಒಂದು ಹೊಸದಾಗಿ ಜೀವನವನ್ನ ಪ್ರಾರಂಭ ಮಾಡೋಕೆ, ಹೊಸ ಒಂದು ನೆನಪುಗಳನ್ನ ಸೃಷ್ಟಿಯನ್ನ ಮಾಡ್ಕೊಳ್ಳಿಕ್ಕೆ ರಾಹು ಮತ್ತು ಕೇತುವಿನ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರ್ತದ ಅಂತ ಹೇಳಿದ್ರು. ಏನಪ್ಪಾ ಅಂತಂದ್ರೆ ಈ ವರ್ಷ ನಿಮ್ಮ ಒಂದು ಹಿಂದಿನ ಒಂದು ವರ್ಷದಲ್ಲಿ ಆಗಿರ್ತಕ್ಕಂತಹ ಎಲ್ಲಾ ನೋವುಗಳು ಮರೆಯಲಿಕ್ಕೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಒಂದು ರಾಹು ಮತ್ತು ಕೇತುವಿನಿಂದ ನಿಮಗೆ ಏನಾಗ್ತದ ಅಂತ ಹೇಳಿದ್ರೆ ಅನುಗ್ರಹ ಸಿಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿಯವರಿಗೆ ಏನಾದ್ರೂ ತೊಂದರೆಗಳಿದ್ರೆ ಈ ವರ್ಷ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಎಲ್ಲಾ ನೆನಪುಗಳನ್ನ ಮರೆತು ಒಂದು ಹಿಂದಿನಿಂದ ಹೊಸದಾಗಿರ್ತಕ್ಕಂತಹ ಉದ್ಯೋಗದಲ್ಲಿ ಹಾಗೂ ವಿದ್ಯಾರ್ಥಿಗಳಿದ್ರೆ ಒಂದು ದೈಹಿಕ ಶಿಕ್ಷಣದಲ್ಲಿ ಆಗಿರ್ಬೋದು, ಇನ್ನಿತರೆ ಒಂದು ಯಾವುದೇ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥವರು ಹೊಸ ಒಂದು ನೆನಪುಗಳನ್ನ ಸೃಷ್ಟಿ ಮಾಡ್ಕೋತಾ ಹೋಗ್ಬೇಕು ಅಂತ ಹೇಳ್ತಾ, ವೀಕ್ಷಕರೇ ಇವತ್ತಿನ ದಿನ ಈ ಒಂದು ಕರ್ಕ ರಾಶಿಯವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ತಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗಳನ್ನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು.